ಆರಾಮಿಲ್ಲ ಅಂತೇಳಿ. ಆದ್ರೂ ನಮ್ಮ ಕೃಷ್ಣಂ ಪ್ರಣಯ ಸಖಿಯ ಬಗ್ಗೆ ನಿಮ್ಮೊಂದೆರಡು ಮಾತು ಪ್ಲೀಸ್. ಈ ಕೃಷ್ಣಂ ಪ್ರಣಯ ಸಖಿ ಅನ್ನುವ ಒಂದು ಅದ್ಭುತ ಸಿನಿಮಾವನ್ನ ನನ್ನಂಥ ಈ ಮುದಿಗೂಬೆಯ ಚಲನಚಿತ್ರ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ನಾನು ಈ ಮಹಾನುಭಾವ ನಿರ್ಮಾಪಕರು, ನಿರ್ದೇಶಕರಿಗೂ ಹಾಗೂ ಅದ್ಭುತವಾದ ನಟ ಗಣೇಶ್ ಅವರಿಗೂ, ನನ್ನ ಅನೇಕ ಕಲಾವಿದರ ಬಳಗಕ್ಕೂ ನಾನು ಹೇಗೆ ಧನ್ಯತೆ ತೋರಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ನಾನು ಮೊನ್ನೆ ಟಿವಿನಲ್ಲಿ ಅಂಬಾನಿಯರ ಮಗನ ಮದುವೆ ನೋಡಿದ್ದೀನಿ. ಅದನ್ನು ಮೀರಿಸುವಂತ ಒಂದು ದೃಶ್ಯ ಇದ್ರೆ ಅದು ನನ್ನ ಈ ಸಿನಿಮಾದಲ್ಲಿ. ಅಷ್ಟು ಖುಷಿ ಮದುವೆನ ನಾನೇ ನೋಡಿದ್ದೀನಿ ಅಂತ ನನ್ನ ಭಾವನೆ. ಕಾಡಿನಂತಿರುವ ಎಲ್ಲ ನಿಂತ್ಕೊಂಡಿದ್ದಾರೆ ಸೋಮನಿ, ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಮಿ. ಮಲೆನಾಡಲ್ಲಿ ಮರ ಕೂಡ ಅಷ್ಟಿಲ್ಲ, ಅಷ್ಟು ಕ್ಯಾಮರಾಮನ್ಗಳಿದ್ದಾರೆ ಅಲ್ಲಿ. ಒಳ್ಳೆ ಮಳೆ ಇದೆ ನನ್ನ ಊರಲ್ಲಿ. 1-2 ತಿಂಗಳಿಂದ ಆಚೆ ಇದ್ದೆ ನಾನು. ಬರೋ ಸ್ವಲ್ಪ ನೆಗಡಿ ತಂದ್ಕೊಂಡಿದ್ದೀನಿ, ಕ್ಷಮಿಸಿ. ಈ ಚಿತ್ರ ನನ್ನ ಒಂದು 40 ವರ್ಷದಲ್ಲಿ ಎಷ್ಟು ಮಜಾ ತಗೊಂಡಿದ್ದೀನಿ ಅಂತಂದ್ರೆ ನನ್ನ ಹತ್ರ ವರ್ಣಿಸ್ಲಿಕ್ಕೆ ಶಬ್ದಗಳಿಲ್ಲ. ಹೇಗೆ ಅಂತ ಕೇಳ್ಬೋದು ನೀವು. ಪಾತ್ರ ನಾನೇನು ಸರ್ವಂ ಗಣೇಶಮಯಂ ಜಗತ್, ಅಲ್ಲಿ ನಾವು ಅವರ ಒಂದು ಕುಟುಂಬದಲ್ಲಿ ನಾವು ಭಾಗಿಗಳಾಗಿದ್ವಿ. ಅಶೋಕ್ ಅವರು, ಅವಿನಾಶ್ ಅವರು, ಸಾಧು ಅವರು, ಎಷ್ಟು ಜನ ಕಲಾವಿದರು ಬೇಕು, ಶ್ರುತಿ ಅವರು. ಈ ಸಿನಿಮಾವನ್ನು ಒಟ್ಟೊಟ್ಟಿಗೆ ನೋಡಿ ಅವ್ರ ಜೊತೆಗೆ ಸೇರಿದ ಒಂದು 15-20 ದಿವಸ ಇದೆಯಲ್ಲ, ನನಗೆ ಅತ್ಯಂತ ರೋಮಾಂಚನ. ಆ ನಿರ್ಮಾಪಕರು ತೋರಿದಂತಹ ಒಂದು ಪ್ರೀತಿ, ಕನ್ನಡ ಚಿತ್ರನ ಇಷ್ಟು ದೊಡ್ಡವಾಗಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಷ್ಟು ಆಶ್ಚರ್ಯವನ್ನ, ಕೌತುಕವನ್ನ ನಾನು ನೋಡೋದು ಹಾಗಾಯ್ತು. ನಾನೊಬ್ಬ ಸಣ್ಣ ಕಲಾವಿದನಾಗಿ ಹೇಳ್ತೀನಿ, ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಚಿತ್ರ ಅತ್ಯಂತ ಮಜವಾಗಿದೆ, ಖುಷಿಯಾಗಿದೆ, ಆನಂದವಾಗಿದೆ. ದ್ವಾಪರಯುಗದ ಶ್ರೀಕೃಷ್ಣನ ಅನೇಕ ಲೀಲೆಗಳ ಒಂದು ಅಂಶವೋ ಏನೋ ಅನ್ನುವಷ್ಟರ ಮಟ್ಟಿಗೆ ಅದು ಕೃಷ್ಣನ ಪ್ರಣಯ ಸಖಿಯಾಗಿ ನಮ್ಮ ಕನ್ನಡ ಚಿತ್ರರಂಗ ಸಿಗ್ತಾ ಇದೆ. ಮತ್ತೊಮ್ಮೆ ಈ ಚಿತ್ರದಿಂದ ಕನ್ನಡ ಚಿತ್ರರಂಗ ಮತ್ತೆ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ, ಶ್ರೀಮಂತವಾಗಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಮಬ್ಬಾಗಿರುವ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬೆಳಕು ಬರುತ್ತದೆ ಧೂಮ್ ಧಾಮ್ ಆಗಿ ಅಂತ ಹೇಳಿಕೊಂಡು ಈ 77ನೇ ಸ್ವಾತಂತ್ರ್ಯ ಉತ್ಸವದ ಶುಭ ದಿನದಂದು ಶುಭ ಹಾರೈಸ್ತೇನೆ. ದೇವರು ಒಳ್ಳೆ ಶುಭಾಶಯ. ಧನ್ಯವಾದಗಳು ಸರ್, ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ನೀವು ಅಷ್ಟು ವೈಭವದಿಂದ ಬರೋದನ್ನ ನಾವು ಕೂಡ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಪೋಸ್ಟರ್ ಡಿಸೈನರ್ ಮಣಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ